ಏನು ಸಮಂತ ಇದಾರೋ, ಸಮಂತ ಎಷ್ಟು ಫೇಮಸ್ಸು ಅಷ್ಟು ಫೇಮಸ್ ಆಗಿದ್ರೆ ಈ ಸುಮಂತ್. ನಿಜವಾಗ್ಲೂ ಬಾಲಕ ಅಲ್ಲ, ಯಾಕಂದ್ರೆ ಅವರ ಲೀಲೆಗಳು. ಯಾಕೆ ಹಿಂಗೆ ಆಡಿದ್ರೆ ಬುಕ್ ಆಡ್ಬಿಟ್ಟಿದೆ ನೀನು ಯಾಕಂದ್ರೆ ಬೇಡ ನನಗೆ ತಿಕ್ಕಿಸ್ಬಿಡ ಬಾ ಅಟಿಗೆ ಮಚ್ಚ ಗುರು ಹೇಳ್ತೀನಿ ಗುರು ಅಲ್ಲ ಗುರು ನಾನೇ ಕೇಳ್ಬಿಡ ಸುಮ್ಮಿರ್ಲಾಕ ಬೇಡ ನನಗ ಚಿಕ್ಲೇಸ್ ಬೇಡ ಚಿಕ್ಲೇಸ್ ಇದಲ್ಲ ಒಂದ ನೀರ್ ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ನೀವು ಏನು ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೀವು ನೋಡ್ಬೋದು, ನಮ್ಮ ಚಿತ್ರನಟಿ ಅಂದ್ರೆ ನಮ್ಮ ಸೌತ್ ಇಂಡಿಯಾ ಫಿಲಮ್ ಆಕ್ಟ್ರೆಸ್ ಏನು ಸಮಂತ ಇದಾರೋ, ಸಮಂತ ಎಷ್ಟು ಫೇಮಸ್ಸು ಅಷ್ಟು ಫೇಮಸ್ ಆಗಿದ್ರೆ ಈ ಸುಮಂತ್. ಅಂದ್ರೆ ಈ ಸುಮಂತ್ ಇದಾರಲ್ಲ, ಸಮಂತ ಲೆವೆಲಿಗೆ ಫೇಮಸ್ ಆಗ್ಬಿಟ್ರು. ಅವರು ಹೇಳಿದ್ರು ಅವ್ರ ಆಸೆ ನೆರವೇರ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ ಮಗ, ನಾನಂತೂ ಸಿಕ್ಕಾಪಟ್ಟೆ ವೈರಲ್ಲು, ಸಿಕ್ಕಾಪಟ್ಟೆ ಟ್ರೆಂಡಿಂಗು, ಎಷ್ಟು ಫೇಮಸ್ ಅಂದ್ರೆ ಅಯ್ಯೋ ಸಿಕ್ಕಾಪಟ್ಟೆ ಫೇಮಸ್ ಅಂತ ಒಂದು ಆಡಿಯೋದಲ್ಲಿ ಹೇಳ್ಕೊಂಡಿದ್ರು ಅವ್ರ ಸ್ನೇಹಿತರ ಹತ್ರ. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಗೊತ್ತಿರುವಂತೆ, ಬಟ್ ಫೇಮಸ್ ಆಗ್ಬೇಕಂತೆ. ಸೊ ಕೊನೆಗೂ ಅವರ ಆಸೆನ ನೆರವೇರಿಸ್ಕೊಂಡಿದ್ದಾರೆ ಮಿಸ್ಟರ್ ಸುಮಂತ್ ಅವರು. ಈಗ ಮತ್ತೆ ಇನ್ನೊಂದು ರೀತಿ ವೈರಲ್ ಆಗ್ತಾ ಇದಾರೆ. ಆಕ್ಚುಲಿ ಸಿಕ್ಕಾಪಟ್ಟೆ ಟೈಟ್ ಆಗಿ ಬಿದ್ದು ಒದ್ದಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಈ ಸುಮಂತ್ ಬಗ್ಗೆ ಚಂದನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಸೊ ನನ್ನ ಪ್ರಕಾರ ಚಂದನ್ ಸುಳ್ಳು ಹೇಳಿದ್ರು ಅಂತ ನನಗೆ ಅನಿಸ್ತು. ಯಾಕೆಂತಂದ್ರೆ ಬೇರೆ ಏನು ಅವ್ರ ಮೇಲೆ ಆರೋಪ ಮಾಡ್ತಾರೋ ಅದಲ್ಲ, ಚಂದನ್ ಹೇಳಿದಂತ ಒಂದು ಸುಳ್ಳು ಏನಪ್ಪಾ ಅಂತ ಹೇಳಿದ್ರು. ಬಟ್ ಅವ್ರು ನಿಜವಾಗ್ಲೂ ಬಾಲಕ ಅಲ್ಲ, ಯಾಕೆಂದ್ರೆ ಅವರ ಲೀಲೆಗಳು ಮಹಾನ್, ಬಾಲಕನನ್ನ ಮೀರಿಸಿದಂತಹ ಲೀಲೆಗಳು. ಯಾಕೆಂದ್ರೆ ಈಗ ಬಂದಿರೋ ವಿಡಿಯೋ ನೋಡ್ಬೋದು, ಇದಕ್ಕಿಂತ ಮುಂಚೆ ರಿಲೀಸ್ ಆದಂತಹ ಬೆದರಿಕೆ ಕರೆಗಳಾಗ್ಬೋದು, ಇವನ್ನೆಲ್ಲ ನೋಡಿದಾಗ ಸುಮಂತ್ ಅವರು ನಿಜವಾಗ್ಲೂ ಬಾಲಕ ಅಲ್ಲ, ಬಾಲಕನನ್ನು ಮೀರಿಸಿದಂತಹ ಚಾಣಾಕ್ಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏನಿವೆ ಇಂತಹ ವಿಜುವಲ್ ಬ್ಲೋಯರ್ಸ್ಗಳು ಎಂತರು ಅಂದ್ರೆ, ನಾನು ಕಮೆಂಟ್ಸ್ಗಳನ್ನ ನೋಡಿ, ಅಲ್ಲಿರ್ತಕ್ಕಂಥ ಚಾರ್ಟ್ಸ್ನ ನೋಡಿ, ಅವರ ಧ್ವನಿಯಾಗಿ ನಾನು ವ್ಯಕ್ತಪಡಿಸ್ತೆ ಅಂತ ಹೇಳಿ ಒಬ್ಬರನ್ನ ತೇಜೋವಧೆ ಮಾಡ್ತಾರಲ್ಲ, ಸೊ ಇಂಥವ್ರಿಗೆ ಆಗಬೇಕಾದಂಥದ್ದೇ ಖಂಡಿತ ಆಗ್ತಾ ಇರೋದು ಒಳ್ಳೆ ಕೆಲಸ. ಅದ್ರ ಜೊತೆಗೆ ಯಾರೇ ಆಗ್ಲಿ, ಒಬ್ಬ ವ್ಯಕ್ತಿನ ದೂಷಿಸೋದಕ್ಕಿಂತ ಮುಂಚೆ, ಯಾರೇ ಆಗಿರ್ಲಿ, ವ್ಯಕ್ತಿನ ದೂಷಣೆ ಮಾಡೋಕ್ಕಿಂತ ಮುಂಚೆ ಸರಿಯಾದ ಸಾಕ್ಷಿಗಳನ್ನ ಇಟ್ಕೊಂಡು, ಸರಿಯಾದ ಆಧಾರಗಳನ್ನ ಇಟ್ಕೊಂಡು ದೂಷಣೆ ಮಾಡಬೇಕು. ಅದ್ರ ಜೊತೆಗೆ ತುಂಬಾ ಕುತಂತ್ರಿಗಳಾಗಿ ಕೆಲಸ ಮಾಡಬಾರ್ದು. ಯಾರ ಕುತಂತ್ರಕ್ಕೂ ಯಾರೋ ಮಾತಿಗೂ ಮರಳಾದ್ರೆ ಕೊನೆಗೆ ಸಿಗುವಂಥದ್ದು ಶಿಕ್ಷೆ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ ಸುಮಂತ್ ಅವರು. ಸುಮಂತ್ಗೆ ಬೆನ್ನೆಲುಬಾಗಿ ಯಾರಿದಾರೋ ಗೊತ್ತಿಲ್ಲ, ಆದ್ರೆ ಸುಮಂತ್ ಯಾರ ಕಂಟ್ರೋಲ್ ಅಲ್ಲಿ ಇದಾರೋ ಗೊತ್ತಿಲ್ಲ. ಇವತ್ತು ಯಾರೆಲ್ಲ ಅವರ ಹಿಂದೆ ಇದ್ದಾರೆ ಅಂತ ಅನ್ಕೊಂಡಿದ್ರು, ಅವರ ಇವತ್ತ ಯಾವುದೇ ವ್ಯಕ್ತಿ ಕೆಟ್ಟವ್ರಿಗೆ ಸಪೋರ್ಟ್ ಮಾಡಕ್ ಹೊರಟೋದ್ರೆ ಅವ್ರಿಗೆ ಕೆಟ್ಟದೇ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸತ್ಯ ಯಾವತ್ತಿದ್ರು ಸತ್ಯನೇ, ಸ್ವಲ್ಪ ಕಹಿ ಆಗಿರುತ್ತೆ ಅಷ್ಟೇ, ಆದ್ರೆ ಸತ್ಯ ಯಾವತ್ತಿದ್ರು ಬೆಳಕಿಗೆ ಬಂದೇ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ಸತ್ಯಮೇವ ಜಯತೆ ಅಂತ ಹೇಳ್ತಾ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.